श्रीगुरुभ्यो नमः। हरिः ओम्। योऽन्तः प्रविश्य ममाजन्मां प्रसक्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणप्रदादेन प्राणान् नमो भगवते पुरुषाय तुभ्यं। भवति दुर्भावादेडमो गोपुकाग्ने जडमतिरविजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिन्मानसे च तपो विद्याविरक्त्यादिसद्गुणो घातरारहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रेतसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। ಶ್ರೀಗುರುಭ್ಯೋ ನಮಃ. ಶರೀರದಲ್ಲಿ ಭಗವಂತನ ಸನ್ನಿಧಾನವನ್ನು 5 ರೂಪವಾಗಿರತಕ್ಕಂತಹ ಪೃಥಿವಿಯ ತೇಜೋ ವಾಯುವಾಕಾಶಗಳು ಅದು ದೇಹದಲ್ಲಿ ಯಾವ ರೀತಿಯಾಗಿದೆ ಎಂಬುದನ್ನು ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಪುರುಷನಾಮಕನಾಗಿರತಕ್ಕಂತಹ ಭಗವಂತ ದೇಹದಲ್ಲಿ ಪಂಚಭೂತಗಳಲ್ಲಿ ಪಂಚರೂಪಾತ್ಮಕನಾಗಿರ್ತಾನೆ. ಪೃಥಿವಿ, ಅಪ್, ತೇಜೋ, ವಾಯು, ಆಕಾಶ. ಇದರಲ್ಲಿ ಪೃಥಿವಿ ತತ್ವ ಒಂದು, ಇನ್ನು ಜಲತತ್ವ, ಅದೇ ರೀತಿಯಾಗಿ ಅಗ್ನಿತತ್ವ, ಇನ್ನು ಆಕಾಶ ತತ್ವ, ಹೀಗೆ ಒಂದೊಂದು ತತ್ವಗಳು ದೇಹದಲ್ಲಿ ಇರುವಂತಹದ್ದು. ಎಲ್ಲರ ದೇಹದಲ್ಲಿಯೂ ಕೂಡ ಈ ಪಂಚಭೂತಗಳು ಅದು ಇದ್ದೇ ಇರುವಂತಹದ್ದು. ಹೇಗೆ ಅಂತ ಕೇಳಿದರೆ, ಮುಖ್ಯವಾಗಿ ದೇಹ ಅದು ಬಿಸಿಯಾಗಿರುವಂತಹದ್ದು. ದೇಹದಲ್ಲಿ ತೇಜಸ್ಸಿನ ಅಂಶ ಇರುವುದರಿಂದಾಗಿ ದೇಹ ಬಿಸಿಯಾಗಿರ್ತದೆ. ಇಲ್ಲದಿದ್ದರೆ ದೇಹ ತಣ್ಣಗಾಯಿತು ಅಂತ ಹೇಳಿದರೆ ಅಲ್ಲಿ ಏನು ಯಾವುದೇ ರೀತಿಯಾಗಿರತಕ್ಕಂತಹ ಕ್ರಿಯೆ ಪ್ರತಿಕ್ರಿಯೆಗಳು ಇರುವುದೇ ಇಲ್ಲ. ಅದರಿಂದಾಗಿ ತೇಜಸ್ಸಿನ ಅಂಶ ಇದೆ ಅಂತಾಯಿತು. ಅಲ್ಲಿ ಜ್ಯೋತಿರ್ನಾಮಕನಾಗಿರ್ತಕ್ಕಂತಹ ಭಗವಂತ ಪ್ರದ್ಯುಮ್ನ ರೂಪಕನಾಗಿ ಅಲ್ಲಿರ್ತಾನೆ. ಅದಾದ ಮೇಲೆ ಇನ್ನು ಕಿವಿಯಲ್ಲಿರತಕ್ಕಂತಹ, ಮೂಗಿನಲ್ಲಿ, ಅದೇ ರೀತಿಯಾಗಿ ಬಾಯಿಯಲ್ಲಿ, ಇದರ ಒಳಗಿರತಕ್ಕಂತಹ ಆಕಾಶ, ಈ ಆಕಾಶ ಸ್ಪೇಸ್, ಇದರಲ್ಲಿ ಭಗವಂತ ತನ್ನ ವಿಶೇಷವಾಗಿರತಕ್ಕಂತಹ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನೆ. ಅದರಲ್ಲಿ ಆಕಾಶನಾಮಕನಾಗಿ ಭಗವಂತ ವಾಸುದೇವ ರೂಪದಿಂದಾಗಿ ಅಲ್ಲಿರ್ತಾನೆ. ಇನ್ನು ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯಃ ಪೃಥಿವಿ, ಪೃಥಿವ್ಯಾ ಓಷಧಯಃ. ಇದು ನಮ್ಮ ವೇದಾಂತದ ಚಿಂತನೆ. ಹೇಗೆ ತತ್ವಾಭಿಮಾನಿ ತತ್ವಗಳ ಸೃಷ್ಟಿಯಾಯಿತು ಅಂತ ನಮಗೆ ವೇದಾಂತ ತಿಳಿಸಿಕೊಟ್ಟದ್ದು ಹೇಗೆ ಅಂತ ಕೇಳಿದರೆ ಈ ಮೂಲಕವಾಗಿ. ಇನ್ನು ದೇಹದಲ್ಲಿ ರಕ್ತ, ಕಫ, ರೇತಸ್ಸು ಇದೆಲ್ಲವೂ ಕೂಡ ಪುರುಷನಲ್ಲಿ, ಸ್ತ್ರೀಯಲ್ಲಿ, ಎಲ್ಲರಲ್ಲಿಯೂ ಕೂಡ ವೀರ್ಯ, ಅದೇ ರೀತಿಯಾಗಿ ರೇತಸ್ಸು, ಅದೇ ರೀತಿಯಾಗಿ ಮಜ್ಜ ಅಥವಾ ರಕ್ತ ಇತ್ಯಾದಿಗಳೆಲ್ಲವೂ ಕೂಡ ಇದು ಜಲತತ್ವದ ಅಭಿಮಾನಿಯಾಗಿ, ಇದೆಲ್ಲವೂ ಕೂಡ ದ್ರವವಾಗಿರುವಂತಹದ್ದು. ವಾತ ಪಿತ್ತ ಕಫಾದಿಗಳು ಇರುವಂತಹದ್ದು. ಇದು ಸಮ ಪ್ರಮಾಣದಲ್ಲಿರುವುದಿಲ್ಲ. ಇದು ಭಿನ್ನ ಭಿನ್ನ ಪ್ರಮಾಣಕವಾಗಿ ಇರುವಂತಹದ್ದು. ಅದೇ ರೀತಿಯಾಗಿ ರೇತಸ್ಸುಗಳೆಲ್ಲವೂ ಕೂಡ ಇದು ಜಲತತ್ವವನ್ನು ಹೇಳುವಂತಹದ್ದು. ಆದ್ದರಿಂದಾಗಿ ಈ ಜಲತತ್ವವನ್ನು ಹೇಳುವಂತಹ ವ್ಯವಸ್ಥೆಯನ್ನು ಹೇಳುವಾಗ ಅಲ್ಲಿ ಭಗವಂತ ಅಪನಾಮಕನಾಗಿ ತಾನು ಅನಿರುದ್ಧನಾಗಿ ಅಲ್ಲಿರ್ತಾನೆ ಅಂತ ನಮಗೆ ಉಪನಿಷತ್ತು ತಿಳಿಸ್ತದೆ. ಇನ್ನು ಅದಾದ ಮೇಲೆ ದೇಹದಲ್ಲಿ ಗಟ್ಟಿಯಾಗಿರತಕ್ಕಂತಹ ಭಾಗ ಅದು ಅಸ್ಥಿ, ಮೂಳೆ, ಇದೆಲ್ಲವೂ ಕೂಡ ದೇಹದಲ್ಲಿ ಎಲ್ಲ ಶರೀರದಲ್ಲಿ ಇರುವಂತಹದ್ದು. ಈ ಗಟ್ಟಿಯಾಗಿರತಕ್ಕಂತಹ ಭಾಗ ಅಸ್ಥಿ, ಮತ್ತು ಇನ್ನು ಆ ಒಳಗಿರತಕ್ಕಂತಹ ಸೂಕ್ಷ್ಮವಾಗಿರತಕ್ಕಂತಹ ಭಾಗಗಳೆಲ್ಲವೂ ಕೂಡ ಇದು ಪೃಥಿವಿ
ಆ ಪೃಥ್ವೀ ನಾಮಕನಾಗಿ ಭಗವಂತ ತಾನಿರ್ತಾನೆ ಅಂತ ಹೇಳ್ತಾರೆ. ಇನ್ನು ಅದಾದ ಮೇಲೆ ಪ್ರಾಣವಾಯು, ಎಲ್ಲ ಶರೀರದಲ್ಲಿಯೂ ಕೂಡ ಪ್ರಾಣ ಇದ್ದೇ ಇರ್ತಾನೆ, ಯಾರಲ್ಲಿಯೂ ಕೂಡ ಪ್ರಾಣ ಇಲ್ಲ ಅಂತಿಲ್ಲ. ಆದ್ದರಿಂದ ಪ್ರಾಣನಾಮಕನಾಗಿ ಭಗವಂತ ಅಲ್ಲಿ ವಾಯುದೇವರಿರ್ತಾರೆ. ಅದರಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿಕೊಂಡು ಪಂಚರೂಪದಿಂದಾಗಿ ಭಗವಂತ ಅಲ್ಲಿ ವಾಯುದೇವರಿರ್ತಾರೆ. ಹೀಗೆ ಪಂಚರೂಪಗಳಿಂದಾಗಿ ಸಂಕರ್ಷಣನಾಗಿ ಅಲ್ಲಿರ್ತಾನೆ. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಈ ಚಕ್ಷುಷು, ಶ್ರೋತ್ರ, ಮನೋ, ವಾಕ್ ಎಲ್ಲ ತತ್ವಾಭಿಮಾನಿ ದೇವತೆಗಳು ಪ್ರಾಣಾಪಾನ ಎಂಬಂತಹ ಎರಡು ರೂಪಗಳಿಂದಾಗಿ ಪ್ರವೃತ್ತಿ ಮಾಡತಕ್ಕಂತಹ ಪ್ರಾಣನಲ್ಲಿ ಅವರು ಆಶ್ರಯವನ್ನು ಪಡೆದುಕೊಂಡಿರ್ತಾರೆ. ಹೀಗೆ ಭಗವಂತ ಅದೇ ರೀತಿಯಾಗಿ ವಾಯುದೇವರು ವಿಶೇಷವಾಗಿ ತಾವು ಸನ್ನಿಹಿತರಾಗಿ ಶರೀರದಲ್ಲಿ ಇರ್ತಾರೆ ಅಂತ ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಪಂಚರೂಪೋ ಭಗವಾನ್ ಯಸ್ಮಾದ್ವಾಯೋ ವಿಶೇಷತಃ ಅಂತ ಪಂಚರೂಪವಾಗಿರತಕ್ಕಂತಹ ಭಗವಂತ ವಾಯುವಿನಲ್ಲಿ ವಿಶೇಷವಾಗಿ ತನ್ನ ಸನ್ನಿಧಾನವನ್ನು ಇಟ್ಟಿರ್ತಾನೆ ಅಂತ ಆಚಾರ್ಯರು ದೇವಾ ಪ್ರಾಣಾಶ್ರಿತ ನಿತ್ಯಂ ಗಚ್ಚಂತಿ ಪ್ರಾಣಮನ್ವಪಿ. ಎಲ್ಲರೂ ಕೂಡ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವರೆಲ್ಲರೂ ಕೂಡ ಯಾರನ್ನ ಅನುಸರಿಸಿಕೊಂಡು ಹೋಗ್ತಾರೆ ಅಂತ ಕೇಳಿದ್ರೆ ಅವರು ಪ್ರಾಣನನ್ನು ತಾವು ಅನುಸರಿಸಿಕೊಂಡು ಯಾವಾಗ ಪ್ರಾಣ ಹೋಗ್ತಾನೋ ಆವಾಗ ಎಲ್ಲ ತತ್ವಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಆ ಪ್ರಾಣನನ್ನು ಅದೇ ರೀತಿಯಾಗಿ ಭಗವಂತನನ್ನು ತಾವು ಅವನನ್ನು ಅನುಸರಿಸಿಕೊಂಡು ಹೋಗ್ತಾರೆ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಹೀಗೆ ಪೃಥಿವೀಮಯಂ ಮನಸ್ತತ್ರ ಅಂತ ಹೇಳಿಕೊಂಡು ಮುಂದೆ ಉಪನಿಷತ್ತು ಹೇಳ್ತದೆ, ಕಾಮಾನಿರುದ್ಧೋ ದೇವ ಗುರು ಮನೋದೇವ ಸ್ಕಂದ್ರಕ ಅಂತ ಹೇಳಿಕೊಂಡು ಭಗವಂತ ವಿಶೇಷವಾಗಿ ತಾನು ಸನ್ನಿಧಾನವನ್ನು ಇಟ್ಟು ಭಗವಂತ ಅಲ್ಲಿರ್ತಾನೆ ಎಲ್ಲ ಶರೀರದಲ್ಲಿ. ಅದೇ ರೀತಿಯಾಗಿ ಪ್ರತಿಯೊಂದು ಶರೀರದಲ್ಲಿಯೂ ಕೂಡ ಪಂಚರೂಪಾತ್ಮಕನಾಗಿ, ಅದೇ ರೀತಿಯಾಗಿ ಅದರಲ್ಲಿ ವಾಯುದೇವರು ಕೂಡ ಇವರಿಬ್ಬರೂ ಕೂಡ ಅನುಸರಿಸಿಕೊಂಡು ಇರ್ತಾರೆ ಅಂತ ಎಂಬುದಾಗಿ ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಇದಾದ ಮೇಲೆ ಮುಂದೆ ಉಪನಿಷತ್ತು ಹೇಳುವಂತಹದ್ದು ಭಗವಂತ ಯಜ್ಞದಲ್ಲಿ ಯಾವ ರೀತಿಯಾಗಿ ತನ್ನ ವಿಶಿಷ್ಟವಾಗಿರತಕ್ಕಂತಹ ಸನ್ನಿಧಾನವನ್ನು ಇಟ್ಟಿರ್ತಾನೆ ಅಂತ ಹೇಳಿದರೆ ಅದನ್ನು ಉಪನಿಷತ್ತು ಹೇಳ್ತದೆ. ಹೇಗೆ ಅಂತ ಕೇಳಿದರೆ, ಸ ಏಷಃ ವಾಚ ಚಿತ್ತಸ್ಯ ಉತ್ತರೋತ್ತರಿ ಕ್ರಮ ಯಜ್ಞ ಅಂತ ಹೇಳಿಕೊಂಡು ಭಗವಂತ ಯಜ್ಞದಲ್ಲಿ ಯಜ್ಞ ನಾಮಕನಾಗಿ ಯಾವ ರೀತಿಯಾಗಿರ್ತಾನೆ ಅಂತ ಎಂಬುದನ್ನು ಅದನ್ನು ನಮ್ಮ ಮುಂದೆ ಉಪನಿಷತ್ತು ತೆರೆದಿರ್ತದೆ. ಭಗವಂತ ವಾಕ್, ಮನಸ್ಸು, ಅದೇ ರೀತಿಯಾಗಿ ಅದರ ಅಭಿಮಾನಿ ದೇವತೆಗಳು, ವಾಗೀಂದ್ರದ ಅಭಿಮಾನಿ ದೇವತೆ ಉಮಾ, ಅದೇ ರೀತಿಯಾಗಿ ಮನೋನಿಯಾಮಕನಾಗಿರ್ತಕ್ಕಂತಹ ರುದ್ರ, ಇವರೆಲ್ಲರೂ ಕೂಡ ಅವರು ಉತ್ತರೋತ್ತರ ತಾರತಮ್ಯ, ಒಬ್ಬರಿಗಿಂತ ಒಬ್ಬರು ತಾವು ಉತ್ತರೋತ್ತರವಾಗಿ ಅವರು ತಾರತಮ್ಯ ರೀತಿಯಿಂದಾಗಿ ಇರ್ತಾರೆ. ಅದರ ಆ ಕ್ರಮದಿಂದಾಗಿ ಅವರ ಪ್ರವೃತ್ತಿಗಳಿಂದಾಗಿ ಅಲ್ಲಿ ಪ್ರವೃತ್ತಿ ಯಜ್ಞ ಎಂಬುದು ಆಗುವಂತಹದ್ದು. ಆ ಯಜ್ಞದಲ್ಲಿ ಏನೆಲ್ಲ ಇರ್ತದೆ ಅಂತ ಕೇಳಿದರೆ ಅದರ ವಿಭಾಗವನ್ನು ಹೇಳ್ತಾರೆ. ಅಗ್ನಿಹೋತ್ರ ಯಜ್ಞ ಪಂಚವಿಧ ಅಂತ 5 ರೀತಿಯಾಗಿರ್ತಕ್ಕಂತಹ ಯಾಗವನ್ನು ಹೇಳ್ತಾರೆ. ಅದು ಯಾವುದೆಲ್ಲ ಅಂತ ಕೇಳಿದ್ರೆ ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶು, ಸೋಮಯಾಗ, ಹೀಗೆ 5 ರೀತಿಯಾಗಿರ್ತಕ್ಕಂತಹ ಯಾಗವನ್ನು ಅಗ್ನಿಹೋತ್ರಂ, ದರ್ಶಪೂರ್ಣಮಾಸವು, ಚಾತುರ್ಮಾಸ್ಯ, ಪಶುಯಾಗ, ಸೋಮಯಾಗ ಅಂತ ಹೇಳಿಕೊಂಡು ಹೀಗೆ 5 ರೀತಿಯಾಗಿರ್ತಕ್ಕಂತಹ ಯಾಗವನ್ನು ಉಪನಿಷತ್ತು ನಮಗೆ ತಿಳಿಸಿಕೊಡ್ತದೆ. ಆ ಎಲ್ಲ ಯಜ್ಞಗಳಲ್ಲಿ ಸೋಮಯಾಗ ಅದು ಉತ್ಕೃಷ್ಟವಾಗಿರತಕ್ಕಂತಹದ್ದು. ಸೋಮಯಾಗ ಎಲ್ಲ ಯಾಗಗಳಲ್ಲಿಯೂ ಕೂಡ ಸ ಏಷ ಯಜ್ಞಾನಾಂ ಸಂಪನ್ನತಮಃ ಯತ್ ಸೋಮಃ, ಎಲ್ಲ ಯಾಗಗಳಲ್ಲಿಯೂ ಕೂಡ ಸಂಪನ್ನತಮ
ಬಹಳ ಎತ್ತರದ ಸ್ಥಾನದಲ್ಲಿರತಕ್ಕಂತಹದ್ದು ಅದು ಸೋಮಯಾಗ. ಅದರಲ್ಲಿ ಆ ಸೋಮಯಾಗದಲ್ಲಿ ಏನು ಪೂರ್ವಾಂಗವಾಗಿ ಮಾಡತಕ್ಕಂತಹ ಕ್ರಿಯೆಗಳೆಲ್ಲ ಅದು ಸೇರಿ ಒಂದು ಭಾಗ, 3 ಸವನಗಳು ಸೇರಿ 3 ಭಾಗ. ಸವನಗಳಿಗೆ ಎಲ್ಲ ಇದು ಸವನ ಏನು ದೇತಸ್ಮಿನ್ ಹೇತಾ ಪಂಚವಿಧಾ ಅಧಿಗಮ್ಯಂತೆ ಯತ್ ಪ್ರಾಕ್ ಸವನೇಭ್ಯ ಸೈಕಾವಿಧ ತ್ರೀಣಿ ಸವನಾನಿ ಯಥೋರ್ಧ್ವಂ ಸಾ ಪಂಚಮಿ. ಏನು ಅದನ್ನು ವಿವರಣೆಯಲ್ಲಿ ಚೆನ್ನಾಗಿ ಹೇಳ್ತಾರೆ. ಸೋಮಲತೆಯನ್ನು ಅದನ್ನು ಹಿಂಡಿ ಅದನ್ನು ಜಜ್ಜಿ ಅದರಿಂದಾಗಿ ಹೋಮಿಸುವಂತಹದ್ದು ಅದು ಸೋಮಯಾಗ ಅಂತ. ಅದರಲ್ಲಿ 4 ದಿನಗಳ ಕಾಲ ತಾನು ದೀಕ್ಷಾ ಯಜ್ಞ ದೀಕ್ಷೆಯನ್ನು ಆ ಯಾರು ಯಾಗವನ್ನು ಮಾಡ್ತಾನೆ ಅವನು ಯಾಗ ದೀಕ್ಷೆಯಲ್ಲಿರಬೇಕು ಅಂತ ಹೇಳ್ತಾರೆ. ದೀಕ್ಷಿತನಾಗಿ ತಾನು ಪ್ರವರ್ಗ್ಯ ಉಪಸತ್ ಇತ್ಯಾದಿ ಎಲ್ಲ ಯಾಗಗಳನ್ನು ಮಾಡಿ ಅದರಲ್ಲಿ 5ನೇ ದಿನ ಏನು ಮಾಡಬೇಕು ಅಂತ ಕೇಳಿದರೆ ಪ್ರಾತಃ ಸವನ, ಮಧ್ಯಂದಿನ ಸವನ, ಅದಾದಮೇಲೆ ತೃತೀಯ ಸವನ ಅಂತ 3 ವಿಭಾಗವನ್ನು ಮಾಡಿ ಅದರಲ್ಲಿ ಸವನವನ್ನು ಅಂದರೆ ಯಾಗವನ್ನು ಮಾಡಬೇಕು ಅವನು. ಆ ಸೋಮಯಾಗದಲ್ಲಿ ಪ್ರಾತಃ ಸವನ, ಮಧ್ಯಂದಿನ ಸವನ, ಆದಮೇಲೆ ತೃತೀಯ ಸವನ ಅಂತ ಹೇಳಿಕೊಂಡು ಅದರಲ್ಲಿ ಅವನು ಯಾಗವನ್ನು ಅನುಷ್ಠಾನವನ್ನು ಮಾಡಬೇಕು. ಇನ್ನು ಸವನ ಅಂತ ಹೇಳಿದರೆ ಏನರ್ಥ ಅಂತ ಕೇಳಿದ್ರೆ ಕೇವಲ ಆ ಸೋಮದ ರಸ, ಆ ಸೋಮ ರಸವನ್ನು ಹಿಂಡಿ ಅದನ್ನು ತತ್ತದೇವತೆಗಳಿಗೆ ನೀಡುವಂತಹದ್ದು, ಇದನ್ನೇ ಸವನ ಅಂತ ಕರೆಯುವಂತಹದ್ದು. ಇದರಲ್ಲಿ ಎಲ್ಲ ಯಾರಿಗೆ ಅಂತ ಕೇಳಿದರೆ ಮುಖ್ಯವಾಗಿ ಯಾರಿಗೆ ಇದರಲ್ಲಿ ಹೋಮವನ್ನು ಮಾಡುವಂತಹದ್ದು, ಇಷ್ಟಿಯನ್ನು ಮಾಡುವಂತಹದ್ದು ಅಂತ ಕೇಳಿದರೆ ಉಪನಿಷತ್ತು ಹೇಳುವಂತಹದ್ದು 5 ವಿಧವಾಗಿರತಕ್ಕಂತಹ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ 5 ರೂಪವಾಗಿರತಕ್ಕಂಥ ಪರಮಾತ್ಮನಿಗೆ ತಾನು ಯಾಗವನ್ನು ಮಾಡಬೇಕು. ಹೀಗೆ ಅಷ್ಟು ಉತ್ತಮವಾಗಿರತಕ್ಕಂತಹ ಅಂದರೆ ಭಗವಂತನಿಗೆ ಅಲ್ಲಿ ಆ ಸೋಮಯಾಗದಲ್ಲಿ ಯಾಗವನ್ನು ಆಹುತಿಯನ್ನು ನೀಡುವಂತಹದ್ದು ಹೊರತು ಮುಖ್ಯವಾಗಿ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತ ಯಾವ ದೇವತೆ ಆ ಯಾಗದಲ್ಲಿ ಮುಖ್ಯವಾಗಿ ಪ್ರತಿಪಾದಿತನಾಗಿದ್ದಾನೋ, ಯಾವ ದೇವತೆಗೆ ಅದರಲ್ಲಿ ಆಹುತಿಯನ್ನು ನೀಡಬೇಕು ಅಂತಹ ದೇವತೆಗೆ ಅವನು ಆಹುತಿಯನ್ನು ನೀಡುವ ಮೂಲಕವಾಗಿ ತಾನು ಹೋಮಿಸಬೇಕು ಎಂಬುದಾಗಿ ನಮಗೆ ಉಪನಿಷತ್ತು ಅದರ ವಿಚಾರವನ್ನು ತಿಳಿಸಿಕೊಡ್ತದೆ. ಇದಾದ ಮೇಲೆ ಉಪನಿಷತ್ತು ಅದರ ವಿಚಾರವನ್ನು ಇನ್ನಷ್ಟು ಹೇಳ್ತದೆ. ಅದೇನು ಅಂತಂದರೆ ತಸ್ಮಾತ್ ವಾಯುವಶಾನಾಂ ವಾಕ್ ಚಿತ್ತಾದಿ ಸ್ವರೂಪಿಣಾಂ ದೇವಾನಾಂ ಕ್ರಮವೃತ್ತಿಭ್ಯೋ ಜಾತೇ ಯಜ್ಞೇಪಿ ಕೇಶವಃ ಅಗ್ನಿಹೋತ್ರಾದಿಕೆ ನಿತ್ಯಂ ಅನಿರುದ್ಧಾದಿರೂಪಕಃ ಪಂಚಧಾವಸ್ಥಿತ ಸೋಮೇ ಪಂಚರೂಪೋ ವ್ಯವಸ್ಥಿತ ಅಂತ ಆ ಭಗವಂತನ ವ್ಯವಸ್ಥೆಯನ್ನು ಹೇಳ್ತದೆ. ಏನು ಅಂತ ಕೇಳಿದ್ರೆ ವಾಕ್, ಚಿತ್ತ ಇತ್ಯಾದಿಗಳ ಅಭಿಮಾನಿಯಾಗಿ ಅದರಿಂದ ಆ ಅಗ್ನಿಹೋತ್ರಾದಿ ಯಾಗಗಳು ಅದು ಉಂಟಾಗುವಂತಹದ್ದು. ಅದರಲ್ಲಿ ಕೇಶವನು ಅನಿರುದ್ಧಾದಿ ರೂಪನಾಗಿ ತಾನು ಅದರಲ್ಲಿರ್ತಾನೆ ಯಾಗದಲ್ಲಿ. ಅದಾದ ಮೇಲೆ ಮುಂದೆ ಅನಿರುದ್ಧಾದಿ ರೂಪಗಳಿಂದ ಭಗವಂತ ಸರ್ವೋತ್ತಮತ್ವೇನ ಉಪಾಸನೆಯನ್ನು ಮಾಡ್ತಾನೆ. ಅದರಲ್ಲಿ ಸಂಸಾರಿಯೂ ಕೂಡ ಭಗವಂತನನ್ನು ಸರ್ವೋತ್ತಮತ್ವೇನ ಅವನು ಸದಾಕಾಲದಲ್ಲೂ ಕೂಡ ನಿಯತವಾಗಿ ಎಲ್ಲರ ನಿಯಂತ್ರಣವನ್ನು ಮಾಡಿಕೊಂಡು ಭಗವಂತನಿರ್ತಾನೆ ಅಂತ ಎಂಬುದಾಗಿ ತಾನು ಆ ರೀತಿಯಾಗಿರತಕ್ಕಂತಹ ಬುದ್ಧಿಯಲ್ಲಿ ತಾನಿರಬೇಕು. ಹೀಗೆ ಆ ಧ್ಯಾನಕ್ಕಾಗಿ ಪಂಚರೂಪನಾಗಿರ್ತಕ್ಕಂತಹ ಭಗವಂತನನ್ನು ಧ್ಯಾನ ಮಾಡುವುದಕ್ಕಾಗಿ ನಮಗೆ ಈ ಎಲ್ಲ ಪಂಚ ವಿಧತ್ವವನ್ನು ಪಂಚರೂಪ ಭಗವದ್ ಧ್ಯಾನಾರ್ಥಮೇವ ಈ ಯಾಕೆ ಈ 5 ರೂಪವಾಗಿರತಕ್ಕಂತಹ ಭಗವಂತನನ್ನ ಭಗವದ್ ವಿಚಾರವನ್ನು ಹೇಳಿದ್ದಾರೆ ಅಂತ ಕೇಳಿದರೆ ಇದು ನಮಗೆ ಉಪಾಸನೆಗೆ ಯಾವುದೇ ಒಂದು ವಿಚಾರಗಳನ್ನು ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಅದು ನಮಗೆ ಹೇಳಿದೆ ಅಂತ ಹೇಳಿದರೆ ಯಾಕೋಸ್ಕರ ಹೇಳಿದೆ? ಅದು ನಮ್ಮ ಅನುಷ್ಠಾನಕ್ಕೋಸ್ಕರವಾಗಿ ನಾವು ಅದನ್ನು
ಉಪಾಸನೆ ಮಾಡಬೇಕು. ತತ್ತಜ್ಞಾಪಕನಾಗಿರ್ತಕ್ಕಂಥ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅಲ್ಲಿ ವಿಚಾರವನ್ನು ಹೇಳಿರತಕ್ಕಂತಹದ್ದು. ಅದಾದ ಮೇಲೆ ಮುಂದೆ ಯೋಹ ವೈ ಯಜ್ಞೇ ದಿಜ್ಜಂ ವೇದ ಅಕನ್ಯರ್ದೇವೇಶು ದೇವಂ ಅದ್ದೂಹ್ಯಂ ಸಸಂಪ್ರತಿವಿತ್ ಏಷ ವೈ ಯಜ್ಞೇ ಯಜ್ಞೋ ಅನ್ಯರ್ದೇವೇಶು ದೇವೋ ಅದೂಹ್ಗಳಃ. ಇದರಲ್ಲಿ ಏನು ಸ್ತೋಮ, ಛಂದಸ್ಸು, ಅದೇ ರೀತಿಯಾಗಿ ಭಗವಂತನ ವಿಶಿಷ್ಟವಾಗಿರತಕ್ಕಂಥ ಉಪಾಸನೆಯನ್ನು ಇಲ್ಲಿ ಈ ಉಪನಿಷತ್ತು, ಐತರೇಯ ಉಪನಿಷತ್ತು ನಮಗೆ ತಿಳಿಸಿಕೊಡ್ತದೆ. ಅದೇನು ಅಂತಂದರೆ, ಯಜ್ಞದಲ್ಲಿ ಯಜ್ಞನಾಮಕನಾಗಿ ಭಗವಂತನಿರ್ತಾನೆ. ಇನ್ನು ಅಹರ್ನಲ್ಲಿ ಬೆಳಕಿನಲ್ಲಿ ಅಹರ್ನಾಮಕನಾಗಿ ಭಗವಂತ, ದೇವತೆಗಳಲ್ಲಿ ದೇವತಾನಾಮಕನಾಗಿರ್ತಾನೆ. ಇನ್ನು ಸ್ತೋಮ, ಸಾಮ, ಚಿತಿ, ಛಂದಸ್ಸು, ಶಸ್ತ್ರ ಇದರಲ್ಲಿ ತತ್ತತ್ನಾಮಕನಾಗಿ ತತ್ತದ್ರೂಪಕನಾಗಿ ಎರಡೂ ಕೂಡ ತತ್ತತ್ನಾಮಕ ತತ್ತದ್ರೂಪ ಎರಡನ್ನೂ ಕೂಡ ತಾನಿರ್ತಾನೆ. ಇದನ್ನು ಇರುವುದು ಮಾತ್ರ ಅಲ್ಲ, ಇರುವುದು ಯಾಕೆ? ಇರುವುದು ನಮಗೋಸ್ಕರ, ಇರುವುದನ್ನು ತಿಳ್ಕೊಳ್ಳಿಕ್ಕೆ. ಏನಿದೆಯೋ ಅದನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ನಾವು ಅದನ್ನು ನಮಗೆ ಹೇಳುವಂತಹದ್ದು, ವಿಧಾನ ಮಾಡುವಂತಹದ್ದು. ಉಪನಿಷತ್ತು ಯಾವುದನ್ನಾದರೂ ಒಂದು ಹೇಳಿದೆ ಅಂತಾದರೆ ಯಾವ ಕಾರಣಕ್ಕೋಸ್ಕರ ಹೇಳಿದೆ ಅದನ್ನು ವಿಧಾನ ಮಾಡಿದ್ದು ತಿಳ್ಕೊಳ್ಳಬೇಕು. ಅದನ್ನು ನಾವದನ್ನು ತಿಳ್ಕೊಂಡು ಅದನ್ನು ಉಪಾಸನೆ ಮಾಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಅದು ನಮಗೆ ವಿಧಾನ ಮಾಡಿರತಕ್ಕಂತಹದ್ದು. ಇದನ್ನು ಯಾರು ಸರಿಯಾಗಿ ತಿಳ್ಕೊಳ್ಳುತ್ತಾನೋ, ಅದನ್ನು ಸರಿಯಾಗಿ ತಿಳಿಯತಕ್ಕಂಥವನು, ಅವನಿಗೆ ಒಳ್ಳೆಯ ಪೂರ್ಣವಾಗಿ ಹೊಂದಿರತಕ್ಕಂತಹದ್ದು ಪ್ರತಿ ಸಹಸ್ರ ಪ್ರತಿಪಾದ್ಯನಾಗಿರ್ತಕ್ಕಂತಹದ್ದು. ಏತತ್ ಮಹದುಕ್ತಂ ಏತತ್ ಪಂಚವಿಧಂ, ಇವನೇ ಯಜ್ಞೋ ಅಹನ್ಯರ್ದೇವೇಶು ದೇವೋ ಅದೂಹ್ಳಃ. ಏತತ್ ಮಹದುಕ್ತಂ ಏತತ್ ಪಂಚವಿಧಂ ತ್ರಿವೃತ್ ಪಂಚದಶಂ ಸಪ್ತದಶಂ ಏಕವಿಂಶಂ ಪಂಚವಿಂಶಂ. ಹೀಗೆ ಆ ಎಲ್ಲ ಏನು ಆ ಪ್ರತಿ ಸಹಸ್ರ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತ ಸ್ತೋಮ ಮಹದುರುಗಾಯಂ ಅಭಾಯಂ ಅಂತ ಹೇಳಿಕೊಂಡು ಭಗವಂತನನ್ನು ವೇದಗಳು ಕೊಂಡಾಡುವಂತಹದ್ದು. ಯಸ್ತೋಮ ಮಹದುರುಗಾಯಂ ಅಂತ ವೇದಮಂತ್ರಗಳು ಭಗವಂತನನ್ನು ಕೊಂಡಾಡಿದೆ. ಅದರಲ್ಲಿ ಭಗವಂತ ಪ್ರತಿ ಸಹಸ್ರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತ ಯಜ್ಞಗಳಲ್ಲಿದ್ದುಕೊಂಡು ಯಜ್ಞನಾಮಕನಾಗಿದ್ದಾನೆ. ಅಹಸ್ನಲ್ಲಿ ಅಹರ್ನಾಮಕನಾಗಿರ್ತಾನೆ. ದೇವತೆಗಳಲ್ಲಿ ದೇವತಾನಾಮಕನಾಗಿದ್ದಾನೆ. ಇನ್ನು ಸ್ತೋಮಾದಿಗಳಲ್ಲಿ ಸ್ತೋಮ, ಅದೇ ರೀತಿಯಾಗಿ ಸಾಮ, ಚಿತಿ, ಛಂದಸ್ಸು, ಶಸ್ತ್ರ ಇತ್ಯಾದಿಗಳಲ್ಲಿ ತತ್ತತ್ ನಾಮಕನಾಗಿದ್ದಾನೆ. ತತ್ತದ್ರೂಪಗಳಲ್ಲಿದ್ದಾನೆ. ಹೀಗೆ ಅನಿರುದ್ಧಾದಿ ಪಂಚರೂಪಗಳು ಕ್ರಮವಾಗಿ ಅದೇ ಹೆಸರುಗಳಿಂದ ಅವನಿರ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಆ ಸಾಮದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೇಳ್ತಾರೆ. ರಥಂತರ ಸಾಮ, ಅದೇ ರೀತಿಯಾಗಿ ಗಾಯತ್ರ ಸಾಮ, ಬೃಹತ್ ಸಾಮ, ಭದ್ರ ಸಾಮ, ರಾಜಸ ಸಾಮ, ಹೀಗೆ 5 ರೀತಿಯಾಗಿರ್ತಕ್ಕಂತಹ ವಿಭಾಗವನ್ನು ಹೇಳ್ತಾರೆ. ಅದರಲ್ಲಿಯೂ ಕೂಡ ಭಗವಂತ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪದಿಂದಾಗಿ ಅಲ್ಲಿಯೂ ಕೂಡ ಇರ್ತಾನೆ. ಇನ್ನು ಅದಾದ ಮೇಲೆ ಗಾಯತ್ರಿ, ವಿಷ್ಣಿಕ್, ಅನುಷ್ಠು, ಬೃಹತಿ, ದ್ವಿಪದಾ ಗಾಯತ್ರಿ ಎಂಬಂತಹ ಈ 5 ಛಂದಸ್ಸಿನಲ್ಲಿ ಭಗವಂತ 5 ರೂಪಗಳಲ್ಲಿರ್ತಾನೆ. ಹೀಗೆ ಅನಿರುದ್ಧಾದಿ ಪಂಚರೂಪಗಳಿಂದ ಇರ್ತಾನೆ. ಇನ್ನು ಮುಂದೆ ಗಾಯತ್ರಿ, ವಿಷ್ಣಿಕ್, ಬೃಹತಿ, ದೃಷ್ಟು, ಬೃಹತ, ದ್ವಿಪದಾದಿ ಛಂದಸ್ಥ, ಶಿರೋ ದಕ್ಷಿಣ ಪಕ್ಷ, ಉತ್ತರ ಪಕ್ಷ, ಪುಚ್ಛಂ ಆತ್ಮ. ಇದರಲ್ಲಿ ಭಗವಂತನ ಸಂಕರ್ಷಣಾದಿ ರೂಪಗಳು ಅವನ ಒಂದೊಂದು ಸ್ಥಾನಗಳನ್ನು ವಿಶಿಷ್ಟವಾಗಿ ಅದನ್ನು ಹೇಳಿ ಭಗವಂತ ತತ್ತತ್ನಾಮಕನಾಗಿ ಅನಿರ್ತಾನೆ ಎಂಬುದನ್ನು ನಮ್ಮ ಮುಂದೆ ಉಪನಿಷತ್ತು ಪ್ರಸ್ತುತಪಡಿಸ್ತಾ ಇದೆ. ಭಗವಂತ ಯಜ್ಞೇಶು ಯಜ್ಞನಾಮಾನಂ ಯಾಜ್ಯತ್ವಾತ್ ಪುರುಷೋತ್ತಮ. ಭಗವಂತ ಯಜ್ಞ ಅಂತ ಅನಿಸಿಕೊಳ್ತಾನೆ. ಯಾಕೆ ಅಂತ ಕೇಳಿದರೆ ಯಾಜ್ಯತ್ವಾತ್, ಭಗವಂತ ಯಜ್ಞಗಳಲ್ಲಿ ಅವಿರ್ಭಾಗವನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನನ್ನು ಯಜ್ಞ ಅಂತ ಕರೀತಾರೆ. ಅದಾದ ಮೇಲೆ ಯಾಜ್ಯತ್ವಾತ್ ಪುರುಷೋತ್ತಮ ಅಧಿರೂಢಂ ತಥಾಹಸ್ಸು ಚ ಅಹರ್ನಾಮಮೇವ. ಭಗವಂತ ಅಹಸ್ ಅಂತ ಅವನ್ನ ಅಹನ್ ಅಂತ ಕರೀತಾರೆ.
ಏನು ಅಂತ ಕೇಳಿದ್ರೆ ಅವನು ಅಹರ್ನಾಮಕನಾಗಿದ್ದಾನೆ. ಅಹರ್ನಾಮಕನಾಗಿ ಅವನು ಅಲ್ಲಿರ್ತಾನೆ. ಅದರಿಂದಾಗಿ ಅವನನ್ನು ಅಹನ್ ಅಂತ ಕರೀತಾರೆ. ಇನ್ನು ಆಹಾರ್ಯತ್ವ ಭಗವಂತ ಎಲ್ಲ ಯಜ್ಞಗಳಲ್ಲಿ ಅಪಹರಿಸಲಾಗದೇ ಇರತಕ್ಕಂಥವನು. ಯಜ್ಞಗಳಲ್ಲಿ ಅವನಿಗೆ ಕೊಟ್ಟಿರತಕ್ಕಂತಹ ಏನು ಹವಿರ್ಭಾಗ ಇದೆ ಅದನ್ನು ಅಪಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಭಗವಂತ ಅಹರ್ನಾಮಕನಾಗಿರ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಸರ್ವೋತ್ತಮತ್ವ ದ್ಯೋತನಾದಿ ಗುಣಗಳು ಇದನ್ನು ಇರುವುದರಿಂದಾಗಿ ದೇವನಾಮಕನಾಗಿರ್ತಾನೆ. ಏನು ಸ್ತೋಮಾದಿಶು ವೇದ ಭಗವಂತ ಆಹಾರ್ಯತ್ವಾದಿ ದೇವೇಶು ದೇವಂ ಸರ್ವೋತ್ತಮತ್ವತಃ ಆಹಾರ್ಯತ್ವಾದಿ ದೇವೇಶು ದೇವಂ ಭಗವಂತ ಸರ್ವೋತ್ಕೃಷ್ಟನಾಗಿದ್ದಾಗಿ ಅವನು ದೇವ ಅಂತ ಕರೀತಾನೆ. ಸರ್ವನಾಮಾನಂ ಚಿದೇವೆಚ್ಚವಿತಂ. ಹೀಗೆ ಪ್ರತಿಯೊಂದು ನಾಮದಲ್ಲಿ, ಪ್ರತಿಯೊಂದು ವ್ಯವಸ್ಥೆಗಳಲ್ಲಿ, ಪ್ರತಿಯೊಂದು ರೂಪಗಳಲ್ಲಿಯೂ ಕೂಡ ಭಗವಂತ ತನ್ನ ವಿಶಿಷ್ಟವಾಗಿರತಕ್ಕಂತಹ ಅಂಶವನ್ನು, ವಿಶಿಷ್ಟವಾಗಿರತಕ್ಕಂತಹ ಒಂದು ರೂಪವನ್ನು ಅಲ್ಲಿಟ್ಟಿರ್ತಾನೆ ಅಂತ ಹೇಳ್ತಾರೆ. ಹೀಗೆ ಈ ಸರ್ವನಾಮಗಳಿಂದಾಗಿ, ಸರ್ವಗುಣಗಳಿಂದ, ಸ್ತೋಮಾದಿ ಸರ್ವ ವಸ್ತುಗಳಲ್ಲಿ ನಿಯಾಮಕನಾಗಿರ್ತಕ್ಕಂತಹ ಪುರುಷೋತ್ತಮನಾಗಿರತಕ್ಕಂತಹ ಅಚ್ಯುತನನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾರೋ, ತಿಳ್ಕೊಂಡು ನಿಯಾಮಕನಾಗಿರ್ತಕ್ಕಂಥವನು ಅಂತ ತಿಳ್ಕೊಂಡ ಮೇಲೆ ಅವನನ್ನು ಸರಿಯಾಗಿ ತಿಳ್ಕೊಂಡವನಿಗೆ ಅವನಿಗೆ ಒಳ್ಳೆಯ ಅನುಗ್ರಹವನ್ನು ಭಗವಂತ ಮಾಡುತ್ತಾನೆ ಅಂತ ಹೇಳ್ತಾರೆ. ಹೀಗೆ ಸರ್ವಕ್ಕೂ ಸೃಷ್ಟಿಕರ್ತನಾದರಿಂದಾಗಿ ಅವನನ್ನು ಉಕ್ತ ಅಂತ ಕರೀತಾರೆ. ಇನ್ನು ಪರಿಪೂರ್ಣನಾದರಿಂದಾಗಿ ಮಹತ್ ಅಂತ ಅನಿಸಿಕೊಳ್ತಾನೆ. ಮಹತ್ ಅಂತ ಅನಿಸಿಕೊಂಡು ಬೃಹತಿ ಸಹಸ್ರ ಪ್ರತಿಪಾದ್ಯನಾಗಿದ್ದಾನೆ. ಇನ್ನು ಯಜ್ಞಗಳಲ್ಲಿ ಯಜ್ಞತ್ವಪ್ರದ, ದೇವತೆಗಳಲ್ಲಿ ದೇವತ್ವಪ್ರದ, ಅದಾದ ಮೇಲೆ ಸ್ತೋಮ, ಸ್ಥಾಮ, ಚಿತಿ, ಛಂದಸ್ಸು ಇದರಲ್ಲಿ ಅನಿರುದ್ಧಾದಿ ರೂಪಗಳಿಂದ, ಪಂಚರೂಪಗಳಿಂದ ತಾನಲ್ಲಿರ್ತಾನೆ. ಎಲ್ಲವೂ ಕೂಡ ಅನಿರುದ್ಧಾದಿ ರೂಪಗಳು, ಪ್ರತಿಯೊಂದು ಕೂಡ ಅನಿರುದ್ಧಾದಿ ಪಂಚರೂಪಾತ್ಮಕವಾಗಿರ್ತಕ್ಕಂತಹದ್ದು ಅಂತ ಉಪನಿಷತ್ತು ನಮ್ಮ ಮುಂದೆ ಭಗವಂತನ ಒಂದು ವಿಸ್ತೃತವಾಗಿರತಕ್ಕಂತಹ ವಿಚಾರವನ್ನು, ಅವನ ವ್ಯಾಪ್ತಿಯನ್ನು, ಅವನ ಚಿಂತನೆಯನ್ನು ನಮಗೆ ನಮ್ಮ ಮುಂದೆ ಉಪನಿಷತ್ತು ತೆರೆದಿಡ್ತಾ ಇದೆ. ಭಗವಂತ ಇಷ್ಟೆಲ್ಲ ಮಹತ್ತರವಾಗಿರ್ತಕ್ಕಂತಹ ಸಂಪತ್ತುಳ್ಳವನು, ಇಷ್ಟೆಲ್ಲ ಮಹತ್ತರವಾಗಿರತಕ್ಕಂತಹ ಗುಣವುಳ್ಳವನು ಎಂಬುದನ್ನು ಹೇಳಿದ ನಂತರ ಮುಂದೆ ಉಪನಿಷತ್ತು ಏನು ಅಂತ ಕೇಳಿದ್ರೆ ಅದನ್ನು ಎಲ್ಲ ಭಗವಂತನ ಸ್ತೋಮದ, ಸಾಮದ ವಿಚಾರವನ್ನು ಅದು ತಿಳಿಸಿಕೊಡ್ತದೆ. ಇದಾದ ಮೇಲೆ ಭಗವಂತನನ್ನು ಈ ಬೃಹತಿ ಸಹಸ್ರನಾಮ ಏನಿದೆ ಅದು ಸಹಸ್ರನಾಮದ ವಿಸ್ತೃತವಾಗಿರತಕ್ಕಂತಹ ವ್ಯಾಖ್ಯಾನ ಎಂಬುದಾಗಿ ಅದನ್ನು ಆ ವಿಚಾರವನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಅದನ್ನು ಒಂದೊಂದೇ ತದೇತತ್ ಸಹಸ್ರಂ ತತ್ಸರ್ವಂ ಅಂತ ಈ ವಿಚಾರವನ್ನು ಇಟ್ಟುಕೊಂಡು ಸಹಸ್ರಂ ತತ್ಸರ್ವಂ, ಈ ಬೃಹತಿ ಸಹಸ್ರ ಏನಿದೆ ಅದು ಸಹಸ್ರನಾಮದ ಅದು ವ್ಯಾಖ್ಯಾನ, ದೊಡ್ಡ ರೂಪ ಎಂಬುದಾಗಿ ಹೇಳ್ತಾರೆ. ಈ ಭಗವಂತ ಈ ಸ್ತೋಮ ಏನಿದೆ ಅದು ಪ್ರತಿಪಾದ್ಯ ರೂಪ, ಅದು ಅನಂತವಾಗಿರತಕ್ಕಂತಹದ್ದು. ಅದಾದ ಮೇಲೆ ಬೃಹತಿ ಸಹಸ್ರ ಪ್ರತಿಪಾದ್ಯ ರೂಪ ಅದು ಕೂಡ ಅನಂತವಾಗಿರತಕ್ಕಂತಹದ್ದು. ಸಹಸ್ರನಾಮಗಳು ಏನು ವಿಶ್ವ, ವಿಷ್ಣು, ವಷಟ್ಕಾರ, ಭೂತಭವ್ಯ, ಭವತ್ಪ್ರಭು, ಭೂತಕೃತ, ಭೂತಭೃತ್, ಭಾವ, ಹೀಗೆ ಭಗವಂತನನ್ನು ವಿಷ್ಣು ಸಹಸ್ರನಾಮ ಏನು ಹೇಳ್ತದೆ ಅದರ ರೂಪವನ್ನು, ಸಹಸ್ರನಾಮಗಳು ಏನು ರೂಪವನ್ನು ಹೇಳ್ತದೆಯೋ ಆ ಸಹಸ್ರ ರೂಪಗಳು ಕೂಡ ಬೃಹತಿ ಸಹಸ್ರ ಹೇಳ್ತಾರೆ. ಸಹಸ್ರನಾಮ ಸಹಸ್ರ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಶತ ಅಂತ ಹೇಳಿದ್ರೆ 100 ಅಂತ ಅರ್ಥ ಅಲ್ಲ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸತಚಿತ್ ಸಮಸ್ತ ತನವೇ ನಮೋ ನಮಃ. ಇದರಲ್ಲಿ ಈ ಪಂಡಿತಾಚಾರ್ಯರು ನಮಗೆ
ಮಧ್ವವಿಜಯದಲ್ಲಿ ಹೇಳುವಾಗ ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಸಹಸ್ರರೂಪಿಣೆ ಅವಿಕಾರಣೆ ಸ್ಫುಟಮನಂದರೂಪಿಣೆ ಅಂತ ಭಗವಂತನನ್ನು ಕೊಂಡಾಡ್ತಾರೆ. ಪರಮಾತ್ಮನೇ ಸತತಂ ಏಕರೂಪಿಣೆ ಅಂತ ಹೇಳಿಕೊಂಡು ಅವನು ಒಂದು ರೂಪವುಳ್ಳವನು ಅಂತ ಹೇಳಿದರೆ ಭಗವಂತನಿಗೆ ಒಂದು ರೂಪನ ಮಾತ್ರನ ಇಲ್ಲ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಮತ್ಸ್ಯಾದಿ ರೂಪಗಳುಳ್ಳವನು, ದಶರೂಪಿಣೆ ಶತಸಹಸ್ರರೂಪಿಣೆ 100 ರೂಪವುಳ್ಳವನು. ಯಾಕೆ ನಾವು ಕಲಶ ಪೂಜೆಯನ್ನು ಮಾಡುವಾಗ ಕಲಶದಲ್ಲಿ ಭಗವಂತನ 100 ರೂಪಗಳನ್ನು ನಾವು ಆವಾಹನೆ ಮಾಡ್ತೇವೆ. ಶತಸಹಸ್ರ ರೂಪಿಣೆ ಇನ್ನು ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನನ್ನ ರೂಪವನ್ನು ಹೇಳುವಾಗ ಸಹಸ್ರನಾಗ್ಯವನ್ನು ಹೇಳ್ತೇವೆ. ಹೀಗೆ ಅದರಲ್ಲಿ ಒಂದೊಂದು ಸಹಸ್ರ ಅಂತ ಒಂದು ಶಬ್ದವನ್ನು ಅಥವಾ ದಶರೂಪ ಸಹಸ್ರರೂಪ ಅಂತ ಒಂದು ಶಬ್ದವನ್ನು ಹೇಳಿದರೆ ಅದು ಕೇವಲ ಅದು 999 ನಂತರ ಇರತಕ್ಕಂತಹ ಸಹಸ್ರ ಅಂತ ಅರ್ಥವನ್ನು ಹೇಳುವಂತಹದ್ದಲ್ಲ. ಮತ್ತು ಭಗವಂತನ 100 ರೂಪಗಳು ಅಂತ ಹೇಳಿದರೆ ಅದು ಅನಂತ ರೂಪಗಳು. ಭಗವಂತನ ಒಂದು ರೂಪವೂ ಅನಂತ, ಭಗವಂತನ 10 ರೂಪಗಳು ಅನಂತ, ಭಗವಂತನ 1000 ರೂಪಗಳು ಕೂಡ ಅನಂತವಾಗಿ ಅದು ಅನಂತ ರೀತಿಯಾಗಿ ವ್ಯಾಪ್ತವಾಗಿರತಕ್ಕಂತಹದ್ದು ಎಂಬುದಾಗಿ ಅದನ್ನು ನಮಗೆ ಉಪನಿಷತ್ತು ಹೇಳ್ತದೆ. ಹೀಗೆ ಆ ಸಹಸ್ರನಾಮ 1000 ನಾಮಗಳು ಪ್ರತಿಪಾದ್ಯವಾದರಿಂದಾಗಿ ಮುಖ್ಯವಾಗಿ ಅನಂತವಾಚಕವಾಗಿರತಕ್ಕಂಥ ಸಹಸ್ರ ಶಬ್ದಕ್ಕೆ ಸಹಸ್ರ ಶಬ್ದ ಅನಂತವಾಚಿ ಅಂತ ಅದು ಅನಂತರ ಆಗಿರತಕ್ಕಂಥ ಅರ್ಥವನ್ನು ಹೇಳುವಂತಹದ್ದು ಎಂಬುದಾಗಿ ನಾವು ಇಟ್ಟುಕೊಳ್ಳಬೇಕು. ಹೀಗೆ ಆ 1000 ನಾಮಗಳು ಅನಂತ ಪ್ರತಿಪಾದಕ ಅನಂತವಾಚಕವಾಗಿರತಕ್ಕಂಥ ಸಹಸ್ರದಿಂದ ಹೇಳ್ತಾ ಉಂಟು. ಭಗವಂತನ ಸ್ವರೂಪದಿಂದಾಗಿ ನಾಮಗಳು 1000 ಅಷ್ಟೇ ನಮಗೆ. ಅದಾದ ಮೇಲೆ ಮುಂದೆ ಸಹಸ್ರ ಅಂತ ಹೇಳಿದರೆ ಭಗವಂತನನ್ನ ಅನಂತ ರೂಪಗಳು ಸಹಸ್ರವಾಗಿ ಅದು ವಿಶ್ವಾದಿ ಸರ್ವನಾಮಾತ್ಮಕವಾಗಿ ಹೀಗೆ ಬೃಹತಿ ಸಹಸ್ರ ಪಠನೆಯಿಂದಾಗಿ ವಿಶ್ವಾದಿ ರೂಪಗಳನ್ನು ಚಿಂತನೆ ಮಾಡಿದಾಗಾಯಿತು. ನಮಗೆ ವಿಶ್ವಾದಿ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತಾದರೆ ಸಹಸ್ರನಾಮವನ್ನು ನಾವು ಚಿಂತನೆ ಮಾಡಿದಾಗ ಅದಕ್ಕೆ ಸರಿಯಾಗಿ ಈ ಬೃಹತಿ ಸಹಸ್ರ ಮಂತ್ರಗಳು ಕೂಡ ಅಷ್ಟೇ ಭಗವಂತನ ರೂಪವನ್ನು ಅದು ತಿಳಿಸಿಕೊಡುವಂತಹದ್ದು ಅಂತ ಹೇಳ್ತಾರೆ. ಇದರಲ್ಲಿ ಆಚಾರ್ಯರು ಇದಕ್ಕೆ ಭಾಷ್ಯವನ್ನು ಬರೀತಾರೆ. ಏನು ಅಂತ ಕೇಳಿದ್ರೆ ಅನಂತರೂಪೋ ಹಿ ಹರಿ ಶಬ್ದೋಪೇಶಕ್ಯನಂತದ ಅನಂತ ಶಬ್ದಕ್ಕೆ 999 ನಂತರ ಇರತಕ್ಕಂತಹ 1000 ಅಂತ ಎಂಬುದಾಗಿ ಅರ್ಥ ಅಲ್ಲ. ಸಹಸ್ರ ಶಬ್ದಕ್ಕೆ ಅನಂತವಾಚಿ, ಅನಂತವನ್ನು ನಾವು ಸಹಸ್ರ ಅಂತ ಕರೆದದ್ದು. ಹೀಗೆ ಆ ಸಹಸ್ರ ಶಬ್ದೋಪೇಶ ಕೆನಂತದ ಅದು ಅನಂತವಾಗಿರ್ತಕ್ಕಂಥ ಅರ್ಥವನ್ನು ಹೇಳುವಂತಹದ್ದು ಅಂತ ಇಟ್ಟುಕೊಡಬೇಕು. ವಿಷ್ಣು ಸಹಸ್ರನಾಮಸ್ತು ಯದ್ಯದ್ದಂ ಸಹಸ್ರ ರೂಪ ಸಹಸ್ರಕಂ. ವಿಷ್ಣು ಸಹಸ್ರನಾಮದ ಏನು ರೂಪ ಇದೆ ಅದು ಸಹಸ್ರವಾಗಿರತಕ್ಕಂಥ ಅರ್ಥವನ್ನು ಹೇಳುವಂತಹದ್ದು. ಬೃಹತಿ ಸಹಸ್ರ ಇರುತ್ತೆ ತದ್ಭಕ್ತಿ ಪೃಥಕ್ ಪೃಥಕ್. ಬೃಹತಿ ಸಹಸ್ರ ಏನು ಹೇಳ್ತದೆ ಅಂತ ಕೇಳಿದರೆ ಭಗವಂತನ ಒಂದೊಂದು ರೂಪಗಳನ್ನು ಕೂಡ ಅದು ಅನಂತ ಅನಂತ ಅಂತ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ತದೆ. ಸಹಸ್ರ ಶಬ್ದೋಪ್ಯಮಿತಂ ಯಥೋ ವಕ್ಷ್ಯಾಮಿತಾನ್ವಿತ. ಭಗವಂತನ ಸಹಸ್ರ ಶಬ್ದಗಳು ಆ ಸಹಸ್ರ ವಾಚಕವಾಗಿ ಆ ಏನು ಶಬ್ದಗಳಿದೆ ಅದು ಸಹಸ್ರವಾಗಿರತಕ್ಕಂತಹ ಅರ್ಥವನ್ನು ತಿಳಿಸಿಕೊಡ್ತದೆ ಅಂತ ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಅನಂತನಾಮವಚನೆ ತಶಕ್ತತ್ವಾದ ಸಹಸ್ರಕಂ. ಭಗವಂತನ ಅನಂತನಾಮ ವಚನೆ ಅಶಕ್ತತ್ವಾದ ಅದನ್ನು ನಾವು ಹೇಳಲಿಕ್ಕೆ ಅದನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ಅಶಕ್ತರಾದದ್ರಿಂದಾಗಿ ಇದು ನಮಗೆ ಸಹಸ್ರನಾಮ ಸುಲಭದಲ್ಲಿ ನಮ್ಮನ್ನು ಹೇಳಿಕೊಟ್ಟದ್ದು. ಮಹಾಭಾರತದಲ್ಲಿ ನಮಗೆ ಸುಲಭವಾಗಬೇಕು ಎಂಬ ದೃಷ್ಟಿಯಿಂದಾಗಿ ಮಹಾಭಾರತದಲ್ಲಿ ಸಹಸ್ರನಾಮ ಅದು ಬಂದು ಹೇಳಿರತಕ್ಕಂತಹದ್ದು. ವಿಷ್ಣೋರಂತರೂಪಾಣ ಮುಕ್ತಾ ಪಂಚಶತತ್ವಯೇ. ಭಗವಂತನ ಒಂದೊಂದು ನಾಮಗಳು ಕೂಡ ಅದು ಸಹಸ್ರ ಅಂತಲೇ ಹೇಳುವಂತಹ ಅರ್ಥವನ್ನು ಹೇಳ್ತಾರೆ. ಹೀಗೆ ಆ ಭಗವಂತನ ಅನಂತ ಸಹೈವಾನಂತ ರೂಪಸ್ತು ಸರಣೇ ಸಹಸ್ರಕಂ. ಭಗವಂತ ಎಲ್ಲ ರೂಪಗಳು ಕೂಡ ಸಹಸ್ರ ಪ್ರತಿಪಾದ ಅನುಸೃತ್ಯ ಬೃಹತಿ ಸಹಸ್ರ ಏನು ಹೇಳ್ತೋ ಅದೇ ವಿಚಾರವನ್ನು ಅದೇ ಗುಣವನ್ನು ಅದೇ ಎಲ್ಲ ರೂಪವನ್ನು ಈ ಸಹಸ್ರನಾಮ ಹೇಳ್ತಾ ಇದೆ. ಈ ರೀತಿಯಾಗಿ ನನಗೆ ಸಹಸ್ರನಾಮದ ಏನು ಅದರ ಉತ್ಕೃಷ್ಟತ್ವವನ್ನು ನಮಗೆ ತಿಳಿಸಿಕೊಡ್ತಾರೆ.
ಸಹಸ್ರನಾಮ ಎಂಬುದು ಕೇವಲ ಭಗವಂತನ ಯಾವುದೋ ಒಂದು ಗುಣವಾಚಕವಾಗಿ ಯಾವುದೋ ಒಂದು ವಿಶ್ವ ಅಂತ ಹೇಳಿದ್ರೆ ಭಗವಂತನ ವಿಶ್ವರೂಪವನ್ನು ಹೇಳ್ತದೆ, ವಿಷ್ಣು ಅಂತ ಹೇಳಿದ್ರೆ ಭಗವಂತನ ವಿಷ್ಣು ರೂಪವನ್ನು ಹೇಳ್ತದೆ, ಅಥವಾ ಹೀಗೆ ಕೇವಲ ಯಾವುದೋ ಒಂದು ಪ್ರತಿಪಾದ್ಯಮಾನವಾಗಿರತಕ್ಕಂಥ ರೂಪವನ್ನು ಹೇಳ್ತಾ ಉಂಟು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ. ಮತ್ತೆ ಭಗವಂತನ ಸಹಸ್ರನಾಮದ ವಿಚಾರಗಳು ಇದು ಎಲ್ಲಿ ಅಡಕವಾಗಿರ್ತದೆ, ಎಲ್ಲಿ ಸೇರಿಕೊಂಡುಂಟು ಅಂತ ಕೇಳಿದ್ರೆ ಬೃಹತಿ ಸಹಸ್ರವನ್ನು ನೀವು ಅದನ್ನು ಯಾವ ರೀತಿಯಾಗಿ ಚಿಂತನೆ ಮಾಡ್ತೀರೋ, ಬೃಹತಿ ಸಹಸ್ರ ಪ್ರತಿಪಾದ್ಯಮಾನವಾಗಿರ್ತಕ್ಕಂಥ ಭಗವಂತನ ಆ ಗುಣಚಿಂತನೆಯನ್ನು, ಅವನ ನಾಮಚಿಂತನೆಯನ್ನು ಯಾವ ರೀತಿಯಾಗಿ ಮಾಡ್ತೀರೋ ಆವಾಗ ಬೃಹತಿ ಸಹಸ್ರಂಚೈತಸ್ಮ ರೂಪಾನಂತ ವಿದಾಯಕಂ. ಬೃಹತಿ ಸಹಸ್ರ ಏನು ಹೇಳ್ತಾರೆ? ರೂಪ ಅನಂತ ವಿದಾಯಕ, ಭಗವಂತನ ಅನಂತ ರೂಪಗಳನ್ನು ಅದು ಹೇಳ್ತಾ ಇದೆ. ಪೃಥಕ್ ಪೃಥಗ್ನಿ ನಾಮಾರ್ಥ ಇಚ್ಛಾಯಿತಾವಕೀರ್ತಾ. ಭಗವಂತನ ಒಂದೊಂದು ರೂಪಗಳೂ ಕೂಡ ಒಂದೊಂದು ನಾಮದ ಅರ್ಥವನ್ನು ಹೇಳಲಿಕ್ಕೆ ಇರತಕ್ಕಂತಹದ್ದು. ನಾವು ಭಗವಂತನನ್ನ ವೇದಮಂತ್ರಗಳನ್ನು ಹೇಳುವಾಗ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ವೇದಗಳಿಗೆ ಇರತಕ್ಕಂತಹ ಸಾಮರ್ಥ್ಯ, ನಾವು ಸಹಸ್ರನಾಮವನ್ನು ವಿಶ್ವ ಅಂತ ಹೇಳ್ತೇವೆ, ವಿಷ್ಣು ಷಟ್ಕಾರ ಅಂತ ಹೇಳಿಕೊಂಡು ಭಗವಂತನನ್ನು ಅದರಲ್ಲಿ ಹೇಳ್ತೇವೆ. ಆದರೆ ಬೃಹತಿ ಸಹಸ್ರ ವೇದ ಸಾಕ್ಷಾತ್ ಅದು ಅಪೌರುಷೇಯವಾಗಿರ್ತಕ್ಕಂತಹ ವೇದಮಂತ್ರಗಳು. ಆ ಅಪೌರುಷೇಯವಾಗಿರ್ತಕ್ಕಂತಹ ವೇದಮಂತ್ರಗಳು ಅದು ಏನು ಹೇಳ್ತದೆ ಅಂತ ಕೇಳಿದ್ರೆ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ. ವೇದದ ಅಕ್ಷರಗಳು, ಒಂದೊಂದು ನಾಮಗಳು, ಒಂದೊಂದು ಶಬ್ದಗಳು, ಆ ಗಕಾರ, ಇಕಾರ, ನಕಾರ, ಈಕಾರ, ಮಕಾರ, ಅಕಾರ, ಏಕಾರ, ಇದೆಲ್ಲವೂ ಕೂಡ ಅಗ್ನಿ, ಈಡೆ, ಅಗ್ನಿಂ ಈಡೆ ಪುರೋಹಿತಂ ಇತ್ಯಾದಿ ಏನು ಒಂದೊಂದು ನಾಮಗಳು, ಇದೆಲ್ಲವೂ ಕೂಡ ವೇದದ ಅಕ್ಷರಗಳು. ವೇದಾಕ್ಷರಾಣಿ ಯಾವಂತಿ, ಒಂದೊಂದು ಅಕ್ಷರಗಳನ್ನು ಹೇಳಿದಾಗ ಯಾವಂತಿ ಪಠಿತಾನಿ, ಅದನ್ನು ಹೇಳಿದ್ರಿಂದಾಗಿ ಏನಾಗ್ತೋ ಪಠಿತಾನಿ ದ್ವಿಜಾದ್ವಿ ತಾವಂತಿ ಹರಿನಾಮಾನಿ, ಅದೆಲ್ಲಗಳು ಕೂಡ ಭಗವಂತನ ಒಂದೊಂದು ನಾಮಗಳಾಗಿ ಬಿಡ್ತವೆ. ಅಂದರೆ ಈ ಒಂದೊಂದು ಶಬ್ದಗಳು ಕೂಡ ಏನಾಯಿತು ಅಂತ ಕೇಳಿದ್ರೆ ಭಗವಂತನ ಒಂದೊಂದು ನಾಮಗಳನ್ನು ಅದು ಪ್ರತಿಪಾದನೆ ಮಾಡತಕ್ಕಂತಹ ವಿಚಾರಗಳನ್ನು ಹೇಳ್ತಾ ಉಂಟು ಅಂತಾಯಿತು. ಅಂದರೆ ವೇದ ಅಪೌರುಷೇಯವಾಗಿರತಕ್ಕಂತಹ ವೇದ ಏನು ಹೇಳ್ತಾ ಇದೆ ಅಂತಾಯಿತು, ಭಗವಂತನ ಒಂದೊಂದು ನಾಮಗಳನ್ನು ಹೇಳ್ತಾ ಉಂಟು ಅಂತಾಯಿತು. ಈ ಎಲ್ಲ ನಾಮಗಳನ್ನು ಹೇಳಲಿಕ್ಕೆ ಬೃಹತಿ ಸಹಸ್ರ ಅದು ಅಪೌರುಷೇಯವಾಗಿರ್ತಕ್ಕಂತಹ ವೇದ ಉಂಟು. ಆ ಅಪೌರುಷೇಯವಾಗಿರ್ತಕ್ಕಂತಹ ವೇದ ನಮಗೆ ಅದಕ್ಕೆ ತುಲ್ಯವಾಗಿರ್ತಕ್ಕಂತಹ, ಅದಕ್ಕೆ ಸಮಾನವಾಗಿರತಕ್ಕಂತಹದ್ದು ಈ ಸಹಸ್ರನಾಮ ಅಂತ ಹೇಳಿದಾಗ ಎಲ್ಲ ಭಗವಂತನ ಅನಂತ ರೂಪಗಳನ್ನು, ಅನಂತ ಗುಣಗಳನ್ನು, ಅನಂತ ಕ್ರಿಯೆಗಳನ್ನು, ಅನಂತವಾಗಿರತಕ್ಕಂತಹ ಎಲ್ಲವೂ ಅನಂತ. ಭಗವಂತನಲ್ಲಿ ಯಾವುದೂ ಅನಂತ, ಯಾವುದರಲ್ಲಿಯೂ ಕೂಡ ಅದಕ್ಕೆ ಕೊನೆ ಅಂತ ಇಲ್ಲ, ಎಲ್ಲವೂ ಅನಂತ ಅಂತೆಂಬುದಾಗಿ ಹೀಗೆ ಆ ಭಗವಂತನ ಅತ್ಯದ್ಭುತವಾಗಿರತಕ್ಕಂತಹ ವಿಚಾರವನ್ನು ನಮ್ಮ ಮುಂದೆ ಉಪನಿಷತ್ತು ತೆರೆದಿಡುತ್ತದೆ. ಹೀಗೆ ಬೃಹತಿ ಸಹಸ್ರನಾಮ ಅದು ಎಲ್ಲಿಯ ತನಕ ಅಂತ ಕೇಳಿದರೆ ತತ್ಸರ್ವಂ ತಾನಿ ದಶ. ಇದನ್ನು ಮತ್ಸ್ಯಾದಿ ರೂಪಗಳಿಗೆ ಅನ್ವಯ ಮಾಡ್ತಾರೆ. ಏನು ಮತ್ಸ್ಯ, ವರಾಹ, ಕೂರ್ಮ ಇದೆಲ್ಲವೂ ಕೂಡ ಯಾವ ರೀತಿಯಾಗಿರತಕ್ಕಂತಹದ್ದು ಎಂಬುದನ್ನು ನಮಗೆ ಉಪನಿಷತ್ತು ವಿಚಾರ ಮಾಡ್ತದೆ. ಅದನ್ನು ಆ ಮತ್ಸ್ಯಾದಿ ರೂಪಗಳು ಯಾವ ರೀತಿಯಾಗಿ ಬೃಹತಿ ಸಹಸ್ರ ಪ್ರತಿಪಾದ್ಯ, ಬೃಹತಿ ಸಹಸ್ರದಿಂದಾಗಿ ಯಾವ ರೀತಿಯಾಗಿ ಆ ಬೃಹತ್ ನಮಗೆ ಸಿಗ್ತದೆ ಎಂಬಂತಹ ಅರ್ಥವು ಲಭಿಸ್ತದೆ ಎಂಬುದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.